ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂಥ ಬೆಲ್ ಐಕನ್ನ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾನು ಮಾಡುವಂಥ ಪ್ರತಿಯೊಂದು ವೀಡಿಯೋಸು ನೋಟಿಫಿಕೇಷನ್ ಬರುತ್ತೆ. ನಾನು ಟೈಲರಿಂಗ್ ಟ್ರಿಕ್ಸು, ಟಿಪ್ಸು ಈ ರೀತಿ ಎಲ್ಲದರ ಬಗ್ಗೆನೂ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ, ನೀವು ನೋಡ್ಬೋದು. ಓಕೆನಾ. ಸೊ ಮೊದಲನೇದಾಗಿ ತುಂಬ ಜನರಿಗೆ ಇದೊಂದು ಪ್ರಶ್ನೆ ಇರುತ್ತೆ. ನಾವು ಇವಾಗ ನೋಡಿ, ನಾವು ಏನು ಬ್ಲೌಸ್ಗಳನ್ನ ಹೊಲಿತಿರ್ತೀವಲ್ಲ, ದಿನಕ್ಕೆ ನಾವು ಏನಿಲ್ಲ ಅಂದರೂ 7ರಿಂದ 8 ಬ್ಲೌಸು ಹೊಲಿತೀವಿ. ಸೊ ಆವಾಗ 7ರಿಂದ 8 ಬ್ಲೌಸ್ ಹೊಲಿಯುವವ್ರಿಗೆ ನಮಗೆ ಕೂತ್ಕೊಂಡಲ್ಲೇ ಹೊಲಿಬೇಕು, ಅದನ್ನು ಎದ್ದು ಏನು ಓಡಾಡ್ಕೊಂಡು ಹೊಲಿಯೋಕ್ಕಾಗಲ್ಲ. ಸೊ ಆ ಟೈಮಲ್ಲಿ ಟೈಲರಿಂಗ್ ಮಾಡೋರಿಗೆ ಏನೆಲ್ಲ ತೊಂದರೆ ಆಗ್ಬೋದು ಅಂತಂದರೆ, ಒಂದನೇದು, ಕೆಲವೊಬ್ರು ಹೇಳ್ತಾರೆ ಕೂತಲ್ಲೇ ಕೂತು ಟೈಲರಿಂಗ್ ಮಾಡೋದ್ರಿಂದ ಪೈಲ್ಸ್ ಕೂಡ ಆಗತ್ತಂತ. ಬಟ್ ನನಗೇನು ಆ ರೀತಿ ತೊಂದರೆ ಇಲ್ಲ. ಮತ್ತು ಇಲ್ಲಿ ನನ್ನ ಅಕ್ಕಪಕ್ಕದಲ್ಲಿರೋರ್ಗೂ ಏನು ಆ ರೀತಿ ಅಷ್ಟು ಏನು ತೊಂದರೆ ಆಗಿಲ್ಲ. ಕೆಲವೊಬ್ಬರು ಹೇಳ್ತಾರೆ, ಅದನ್ನಷ್ಟೇ ಕೇಳಿದ್ದೀನಿ ನಾನು, ಮತ್ತೊಂದೇನೂ ಗೊತ್ತಿಲ್ಲ ನನಗೆ, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಹೇಳೋದನ್ನು ಕೇಳಿದ್ದೀನಿ, ನನಗೆ ಮಾತ್ರ ಆ ರೀತಿ ನಮಗೆ ಎಫೆಕ್ಟ್ ಆಗಿಲ್ಲ. ಸೊ ನೆಕ್ಸ್ಟು, ಈ ಅಂದರೆ ಟೈಲರಿಂಗ್ ಮೇಲೆ, ಮಿಷಿನ್ ಮೇಲೆ ಕೂರೋದ್ರಿಂದ ತುಂಬ ನಮಗೆ ಹೀಟ್ ಆಗುತ್ತೆ. ಓಕೆನಾ. ಕೂತು ಸ್ಟಿಚ್ ಮಾಡೋದ್ರಿಂದ. ಸೊ ಅದಕ್ಕಾಗಿ ನಾವು ಆದಷ್ಟು ಬಾಡಿನ ತಂಪಾಗಿಟ್ಕೋಬೇಕು. ಸೊ ಅದಕ್ಕೆ ಏನೆಲ್ಲ ಬೇಕಲ್ವ ಅದನ್ನು ಮಾಡಿಕೊಂಡು ಕುಡಿಬೇಕಾಗತ್ತೆ. ನಮ್ಮ ಕಡೆ ತಂಪು ಆಗೋ ಸಲುವಾಗಿ ನಾವು ಹೆಚ್ಚು ತಲೆಗೆ ತೆಂಗಿನ ಎಣ್ಣೆನ ಯೂಸ್ ಮಾಡ್ತೀವಿ. ಅದೇ ಸಿಟಿಯಲ್ಲಿ ಅವರಾದರೆ ಜಾಸ್ತಿ ಎಣ್ಣೆನ ಯೂಸ್ ಮಾಡೋದಿಲ್ಲ. ಆದಷ್ಟು ತಲೆಗೆ ನಾವು ಸ್ವಲ್ಪ ನಾರ್ಮಲ್ ಕೊಬ್ಬರಿ ಎಣ್ಣೆಗಿಂತ ಹರಳೆಣ್ಣೆ ಬರುತ್ತಲ್ವ, ಸೊ ಅದನ್ನು ಯೂಸ್ ಮಾಡಿದ್ರೆ ಇನ್ನೂ ಒಳ್ಳೆಯದಂತಲೇ ಹೇಳ್ಬೋದು. ಸೊ ಅದರಿಂದ ನಮ್ಮ ಬಾಡಿ ತಂಪಾಗಿರುತ್ತೆ, ತಲೆ ತಂಪಾಗತ್ತೆ. ಸೊ ಆದಷ್ಟು ಹೀಟ್ ನಮ್ಮಿಂದ ಕಡಿಮೆ ಆಗತ್ತಂತಲೇ ಹೇಳ್ಬೋದು. ಇದು ಹೀಟನ್ನು ಕಡಿಮೆ ಮಾಡೋಕ್ಕೆ ಇದು ಒಳ್ಳೆಯ ಉಪಾಯ. ಆದಷ್ಟು ಹರಳೆಣ್ಣೆ ಇಲ್ಲ ಅಂದರೂ ನೀವು ತೆಂಗಿನ ಎಣ್ಣೆನ ಒಂದು ಸ್ವಲ್ಪ ಜಾಸ್ತಿ ಹಾಕೋತ ಬನ್ನಿ ತಲೆಗೆ ಪಾದಗಳಿಗೆಲ್ಲ ಒಂದು ಸ್ವಲ್ಪ ಎಣ್ಣೆನ ಉಣಿಸುತ್ತೆ ಬರಿ. ಓಕೆನಾ. ಅಂದರೆ ಟೈಲರಿಂಗ್ ಹೊಲಿಯುವಾಗಲೇ ಇದನ್ನೆಲ್ಲ ಹಚ್ಕೋಬೇಕು ಅಂತೇನಿಲ್ಲ. ನೀವು ನೈಟ್ ಮಲ್ಗೋವಾಗ ಪಾದಗಳಿಗೆಲ್ಲ ತಂಪಾಗಿ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಚಿ ತಿಕ್ಕೊಂಡು ತಲೆಗೆ ಎಣ್ಣೆ ಹಾಕ್ಕೊಂಡು ಮಲ್ಕೋತಾ ಬಂದರೆ, ಮತ್ತು ವಾರದಲ್ಲಿ ಒಂದು ಸಲನಾದರೂ ನೀವು ತಲೆಗೆ ಎಣ್ಣೆ ಹಾಕ್ಕೊಂಡು ಬಿಸಿನೀರಲ್ಲಿ ಸ್ನಾನ ಮಾಡಬೇಕು. ಅಂದರೆ ನಮ್ಮ ಕಡೆ ಎರ್ಕೋಬೇಕು ಅಂತೀವಿ. ಬಿಸಿನೀರಿಂದ ಎಣ್ಣೆ ಸ್ನಾನ ಮಾಡಬೇಕು, ವಾರದಲ್ಲಿ ಒಮ್ಮೆನಾದರೂ ಮಾಡಬೇಕು. ಈ ರೀತಿ ಮಾಡೋದ್ರಿಂದನೂ ಕೂಡ ನಮ್ಮ ಒಂದು ಬಾಡಿ ತಂಪಾಗಿರೋದ್ರಿಂದ ನಮಗೆ ಹೀಟ್ ಅನ್ನೋದು ಆದಷ್ಟು ಕಡಿಮೆ ಆಗತ್ತೆ. ಓಕೆನಾ. ಇನ್ನೊಂದು ಇನ್ನೇನಪ್ಪ ಅಂತಂದರೆ, ಇದು ನನಗೆ ಪ್ರಾಬ್ಲಮ್ ಆಗಿಲ್ಲ, ಬಟ್ ನನ್ನ ಅಕ್ಕಪಕ್ಕದಲ್ಲಿರೋರಿಗೆ ಆಗಿರುವಂಥ ಪ್ರಾಬ್ಲಮ್ಮು ಏನಪ್ಪ ಅಂತಂದರೆ, ನಾವು ಕೂತು ಸ್ಟಿಚ್ ಮಾಡೋದ್ರಿಂದ ಬ್ಲಡ್ ಕಡಿಮೆ ಆಗತ್ತೆ. ಬ್ಲಡ್ ತುಂಬ ಅಂದರೆ ತುಂಬಾ ಕಡಿಮೆ ಆಗತ್ತೆ. ಮೊನ್ನೆ ಅಷ್ಟೇ ನಮ್ಮ ಮನೆಯವ್ರಿಗೇ ಆಗಿತ್ತು. ಸ್ಟಿಚಿಂಗ್ ಮಾಡಿ ನೈಟೆಲ್ಲ, ಅವರು ಎಂಬ್ರಾಯ್ಡ್ರಿ ಮಿಷಿನ್ ಇದೆ, ನೈಟೆಲ್ಲ ಸ್ಟಿಚ್ ಮಾಡಿ ಬ್ಲಡ್ಡೇ ಕಡಿಮೆ ಆಗಿಬಿಟ್ಟಿದಂತೆ. ಸೊ ಹಾಸ್ಪಿಟ್ಲಿಗೆ ಹೋಗಿ ಬಂದರು. ಇದು ಕೂಡ ಒಂದು ತೊಂದರೆನೇ ಆಗುತ್ತೆ. ಬ್ಲಡ್ಡು ತುಂಬಾ ಕಡಿಮೆ ಆಗುತ್ತೆ ನಾವು ಕೂತಲ್ಲೇ ಕೂತು ಸ್ಟಿಚಿಂಗ್ ಮಾಡೋದ್ರಿಂದ. ಸೊ ಅದನ್ನು ಒಂದು ಸ್ವಲ್ಪ ನಾವು ನೋಡಿಕೊಂಡು ಅದ್ರ ಬಗ್ಗೆ ಏನೇನು ನಮಗೆ ಆಹಾರ ಬೇಕು, ನಾರ್ಮಲ್ ಊಟ ಅಲ್ಲದೆ ತರಕಾರಿ, ಹಣ್ಣು ಇವನ್ನೆಲ್ಲನೂ ನಾವು ಹೆಚ್ಚಾಗಿ ಸ್ವೀಕರಿಸಬೇಕು. ಅಂದರೆ ತಿನ್ನಬೇಕು, ಊಟದ ಜೊತೆಗೇ ತಿನ್ನಬೇಕು. ಅಂದರೆ ಊಟ ಬಿಟ್ಟೇ ತಿನ್ನಬೇಕಾ ಅಂತಲ್ಲ, ಡೈಲಿ ರೂಟೀನ್ ಊಟದ ಜೊತೆಗೆ ನಾವು ಹಣ್ಣು, ತರಕಾರಿದು ಎಲ್ಲ ಥರ ಎಕ್ಸ್ಟ್ರಾ ತಿನ್ನಬೇಕಾಗತ್ತೆ. ಸೊ ಅದರಿಂದ ನಮಗೆ ಬ್ಲಡ್ ಕಡಿಮೆ ಆಗುವಂಥ ಒಂದು ಪ್ರಾಬ್ಲಮ್ಮು ಆಗೋದಿಲ್ಲ, ಆದಷ್ಟು ಹೋಲ್ಡ್ ಆಗುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಒನ್ ಬಂತು, ಈ ರೀತಿ ನಾವು ಕೂತು ಸ್ಟಿಚ್ ಮಾಡೋದ್ರಿಂದ ಸಂಜೆವರೆಗೂ ಕೂತು ಸ್ಟಿಚ್ ಮಾಡಬೇಕಾಗತ್ತೆ. ನಾವು ಒಂದು 6, 7, 8 ಬ್ಲೌಸ್ ಹೊಲಿಬೇಕಂದ್ರೆ ಏನು 1 ಅವರ್ಗೆ 2 ಅವರ್ಗೆ ಆಗುವಂಥದ್ದಲ್ಲ. ಸೊ ಆ ರೀತಿ ನಾವು ಸಂಜೆವರೆಗೂ ಕೂತು ಸ್ಟಿಚ್ ಮಾಡೋದ್ರಿಂದ ಬೆನ್ನು ನೋವು ಕೂಡ ಬರುತ್ತೆ. ಓಕೆನಾ. ಬೆನ್ನು ನೋವು ಬಂದಾಗ ನಾವು ಏನು ಮಾಡಬೇಕಪ್ಪ ಅಂತಂದರೆ, ಬೆನ್ನು ನೋವು ಬಂದಿದೆ ಬಿಡಿ ಅಂತ ಹೇಳಿ ನಾವು ಹೋಗಿ ಬೆಡ್ ಮೇಲೆ ಆರಾಮಾಗಿ ಮಲ್ಕೊಳ್ಳೋದಲ್ಲ. ಓಕೆನಾ. ಅದ್ರ ಬದಲು ನಾವು ನೆಲದ ಮೇಲೆ ಒಂದು ಚಾಪೆನ ಹಾಸಿ ತಲೆದಿಂಬು ಇಲ್ಲದೇ ಸ್ಟ್ರೈಟಾಗಿ ಮಲ್ಕೋಬೇಕು. ತಲೆದುಂಬು ಕೂಡ ಇಟ್ಕೋಬಾರ್ದು. ತಲೆದುಂಬು ಇಟ್ಕೊಳ್ಳೋದ್ರಿಂದ ನಮ್ಮ ಒಂದು ತಲೆಯ ಮೇಲೆ ಹೋಗೋದ್ರಿಂದ ರಕ್ತ ಸಂಚಾರ ಅನ್ನೋದು ಅಷ್ಟೊಂದು ಚೆನ್ನಾಗಾಗೋದಿಲ್ಲ. ಸೊ ಹಾಗಾಗಿ ಬೆಡ್ ಮೇಲೆ ಅಥವಾ ತಲೆದಿಂಬು ಇಟ್ಕೊಂಡು ಮಲಗೋಕ್ಕಿಂತ ನೆಲದ ಮೇಲೆ ತಲೆದಿಂಬು ಇಲ್ಲದೇ ಒಂದು ಚಾಪೆ ಹಾಕ್ಕೊಂಡು ಮಲ್ಕೊಂಡು ಒಂದು 5 ನಿಮಿಷ ಮಲ್ಕೊಳ್ಳೋದಂದರೆ ಏನೋ ಒಂದು 2-3 ಅವರ್ ಮಲ್ಕೊಂಡು ನಿದ್ದೆ ಮಾಡೋದಲ್ಲ. ಯಾಕಂದರೆ ಅದೊಂದು ಆಲಸ್ಯತನನೇ ಅಂತಲೇ ಹೇಳ್ಬೋದು.
ನಾವೊಂದು ಆಲಸ್ಯ ತನಕನೇ ಒಳಗಾಗ್ಬಿಡ್ತೀವಿ. ಏನೋ ಒಂದು 5 ನಿಮಿಷ ಅಷ್ಟೇ, ಒಂದು 5 ನಿಮಿಷ ಮಲ್ಕೊಂಡು ರಕ್ತ ಸಂಚಲನ ಆಗೋ ಹಾಗೆ ರೆಸ್ಟ್ ಮಾಡಿ ಆಮೇಲೆ ನಮ್ಮ ಒಂದು ಏನು ಕೆಲಸ ಇರುತ್ತೆ ಅದನ್ನು ಮಾಡ್ಕೋಬೇಕು. ಮತ್ತು ಟೈಲರಿಂಗು ಸಂಜೆವರೆಗೂ ಕೂತ್ಕೊಂಡು ಸ್ಟಿಚ್ ಮಾಡಬೇಕಾ ಅಂತ ಕೇಳ್ಬೋದು. ಇಲ್ಲ, ಸಂಜೆವರೆಗೂ ಕೂರೋದು ಅಂದರೆ ನೀವು ಒಂದು 5 ನಿಮಿಷ ಎದ್ದು ಸ್ವಲ್ಪ ಓಡಾಡಿ ಬಂದು ಮತ್ತೆ ಸ್ಟಿಚಿಂಗಿಗೆ ಕೂರೋದು ಒಳ್ಳೆಯದು. ಕೂತಲ್ಲೇ ಕೂತ್ರೋದ್ರಿಂದನೂ ಕೂಡ ನಮ್ಮ ಒಂದು ಕಾಲುಗಳು ಕೂಡ ಪೇಯ್ನ್ ಬರುತ್ತೆ, ಓಕೆನಾ. ಅದರಲ್ಲೂ ಇನ್ನೊಂದು ಏನು ಗೊತ್ತಾ, ಈ ಡೆಲಿವರಿ ಆಗಿ ಮಕ್ಕಳಾಗಿ ಸಿಸೇರಿಯನ್ ಆಗಿರ್ತಾರಲ್ವ, ಅವ್ರಿಗೆ ಇನ್ನೂ ಕಷ್ಟ. ಕೂತಲ್ಲೇ ಕೂತು ನಾರ್ಮಲ್ ಡೆಲಿವರಿ ಆದವ್ರಿಗಿಂತ ಸಿಸೇರಿಯನ್ ಆದವ್ರಿಗೆ ತುಂಬಾ ಸೊಂಟ ನೋವೆಲ್ಲ ಬರುತ್ತೆ. ಅವ್ರಿಗೆ ಇನ್ನೂ ಪ್ರಾಬ್ಲಮ್ಮು. ಅವರು ಆದಷ್ಟು ಕೇರ್ ಮಾಡ್ಕೋಬೇಕು ನಿಮ್ಮ ಒಂದು ಬಾಡಿನ ಅಂತಲೇ ಹೇಳ್ಬೋದು. ಇನ್ನು ಹೇಳೋದಾದರೆ, ತುಂಬ ಜನ ಟೈಲರಿಂಗ್ ಮಾಡೋರು ತುಂಬ ಲೈಟ್ಗಳನ್ನು ಯೂಸ್ ಮಾಡ್ತಾರೆ. ಬಟ್ ಲೈಟ್ಗಳನ್ನು ಯೂಸ್ ಮಾಡ್ಬೋದು. ಯಾಕಂತಂದರೆ ಈ ಲೈಟ್ಗಳನ್ನ ಯೂಸ್ ಮಾಡೋದ್ರಿಂದ ಟೈಲರಿಂಗ್ ಮಾಡೋರಿಗೆ ತುಂಬ ಬೇಗ ಒಂದು ಕನ್ನಡಕ ಬಂದುಬಿಡತ್ತೆ. ಸೊ ತುಂಬ ಜನ ನೋಡಿಬೇಕಾದ್ರೆ ಟೇಲರ್ ಇದ್ದಾರೆ ಅಂದರೆ ಅವ್ರಿಗೆ ಕನ್ನಡಕ ಬಂದೇ ಬಿಟ್ಟಿರುತ್ತೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ನನಗೇನು ಕನ್ನಡಕ ಪ್ರಾಬ್ಲಮ್ ಇಲ್ಲ. ಯಾಕಂತಂದರೆ ನಾನು ಅಷ್ಟೊಂದು ಲೈಟ್ ಯೂಸ್ ಮಾಡೋದಿಲ್ಲ. ಎಲ್ಲರೂ ಹೇಳ್ತಾರೆ ಟೈಲರಿಂಗ್ ಬಟ್ಟೆ ಕೊಡೋಕೆ ಬಂದವರು, ಎಷ್ಟು ಕತ್ಲಲ್ಲಿ ಕೂತ್ಕೊಂಡು ಹೊಲಿತೀಯ ಅಂತ. ಆದರೆ ಅದು ನಾವು ನೋಡ್ಕೋಬೇಕಲ್ವ. ಯಾಕಂತಂದರೆ ಲೈಟು ಜಾಸ್ತಿ ಫೋಕಸ್ ಕಣ್ಣಿಗೆ ಬೀಳೋದ್ರಿಂದ ಕಣ್ಣಿಗೆ ಆಗಲಿ, ಒಂದು ಈಗ ಮಿಷಿನ್ ಮೇಲೆ ಬಿದ್ದಿದೆ ಅಂದ್ರೆ ಲೈಟ್ ಎಫೆಕ್ಟ್ ಸೊ ಹಾಗಾಗಿ ಆದಷ್ಟು ಎಷ್ಟಾಗುತ್ತೋ ಅಷ್ಟು ನಾವು ಟೈಲರಿಂಗಲ್ಲಿ ಏನೆಲ್ಲ ಪ್ರಾಬ್ಲಮ್ ಬರುತ್ತಲ್ವ, ಸೊ ಅದಕ್ಕೆ ನಾವು ನಮ್ಮದೇ ಆದಂಥ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೋಬೇಕು. ಇದ್ಯಾವುದು ನಾನು ಈ ಒಂದು ಇವಾಗ ಈ ಒಂದು ವೈಟಿನೆಲ್ಲ ನಾನು ನೋಡ್ತಾ ಇರೋದು. ಹಾಗೆ ಮೊಬೈಲ್ ತೊಗೊಂಡು ಕೂಡ ನಾನು ನಿಮಗೆ ಅರ್ಥ ಆಗೋ ರೀತಿಯಲ್ಲೇ ತಿಳಿಸ್ಕೊಟ್ಟಿದ್ದೀನಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಇದರಲ್ಲಿ ನಿಮ್ಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ಖಂಡಿತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕೇಳ್ಬೋದು. ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನನಗೆ ಎಷ್ಟು ಗೊತ್ತಿದೆಯೋ ನನಗೆ ಗೊತ್ತಿದ್ದಷ್ಟು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಯಾಕಂದರೆ ನಾನು ಒಬ್ಬಳೇ ಅಲ್ವಲ್ಲ, ನನ್ನ ಜೊತೆ ಎಲ್ಲರಿಗೂ ಕೂಡ ಒಂದು ಒಳ್ಳೆ ಇದು ಸಿಗಲಿ, ಒಳ್ಳೆಯ ಒಂದು ನನಗೆ ಗೊತ್ತಿರೋಂಥ ಒಳ್ಳೆಯ ಒಂದು ವಿಷಯಗಳನ್ನ ಹಂಚ್ಕೊಳ್ತಾ ಇದ್ದೀನಿ. ಸೊ ದಯವಿಟ್ಟು ಇದರಿಂದ ನಾನು ಮಾಡೋವಂಥ ಪ್ರತಿಯೊಂದು ವೀಡಿಯೋಸು ನಿಮಗೆ ಯೂಸ್ಫುಲ್ ಆಗಿದ್ದರೆ ಹಾಗೆ ಒಂದು ಲೈಕ್ ಕೊಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ನಿಮಗೆ ಏನೇ ಪ್ರಾಬ್ಲಮ್ ಆಗುತ್ತೆ ಅಂತ ನನಗೆ ಕಮೆಂಟ್ ಮಾಡಿದ್ರು ಕೂಡ ನಾನು ಗೊತ್ತಿಲ್ಲದೆ ಇರೋದಲ್ಲ, ಗೊತ್ತಿದ್ದಷ್ಟು ನಿಮ್ಮ ಜೊತೆ ನಾನು ಹಂಚ್ಕೋತೀನಿ, ನಿಮಗೆ ಗೊತ್ತಿದ್ದಷ್ಟು ಹೇಳ್ಕೊಡ್ತೀನಿ ಅಂತ ನಾನು ಈ ವಿಡಿಯೋ ಮೂಲಕ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.